ಇದು ನಮ್ಮ ನಾಯಕರ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ ಹರಿಹರ ತಾಲೂಕಿನಲ್ಲಿ ಒಬ್ಬ ಶಾಸಕರು ನಿಮಗೆ ಬಿ ಜೆ ಪಿ ಲೀಡ್ರು ಅಂತೇಳಿ ನಿಮಗೆ ಗೌರವ ಇದೆಯೋ, ಅದೇ ಕೂಡ ಮಾಡಾಳ್ ವಿರೂಪಾಕ್ಷಪ್ಪ ಮಾಡಾಳ್ ಮಲ್ಲಿಕಾರ್ಜುನ್ ಬಗ್ಗೆ ಚನ್ನಗಿರಿ ತಾಲೂಕಿನಲ್ಲಿ ನಿಮಗೆ 100 ಪಟ್ಟು ಜಿಲ್ಲೆಯಲ್ಲಿ ಬೆಲೆ ಇದೆ. ಅವರ ಬಗ್ಗೆ ಒಬ್ಬ ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ನೀವು ಮಾತಾಡಬೇಕಾಯಿತು ಸ್ವಾಮಿ. ಕೇವಲವಾಗಿ ಉದ್ದಟತನವಾಗಿ ನೀವು ಮಾತಾಡಿದ್ದನ್ನು ಈ ವೇದಿಕೆ ಮೂಲಕ ಅಂತ ಈ ಪ್ರೆಸ್ ಮುಖಾಂತರ ನಾನು ಖಂಡಿಸ್ತೀನಿ. ಮೊದಲನೇದಾಗಿ ನೀವು ಕ್ಷಮೆ ಕೇಳಬೇಕು. ಇವತ್ತು ಏನು ನೀವು 73,000 ಬಿ ಜೆ ಪಿಗೆ, ಭಾರತೀಯ ಜನತಾ ಪಕ್ಷಕ್ಕೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಲೀಡ್ ತೊಗೊಂಡಿದ್ದಿಲ್ಲ ಚನ್ನಗಿರಿ ಓಟು, ಅದು ಭಾರತೀಯ ಜನತಾ ಪಕ್ಷದ ಜೊತೆಗೆ ಮಾಡಾಳ್ ಮಲ್ಲಿಕಾರ್ಜುನ್ ಮತ್ತು ಮಾಡಾಳ್ ವಿರೂಪಾಕ್ಷಪ್ಪನವರು ಚನ್ನಗಿರಿ ತಾಲೂಕಿನಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳ ಕೊಡುಗೆ. ಶಾಸಕರು ಅಷ್ಟೊಂದು ಹಗುರವಾಗಿ ನಮ್ಮ ಜಿಲ್ಲೆಯ ಲೀಡರ್ಗಳ ಬಗ್ಗೆ ಮಾತಾಡಬೇಕಾದ್ರೆ ಅಷ್ಟು ಜನ ವೇದಿಕೆ ಮೇಲೆ ಕುಂತಿರ್ತಕ್ಕಂಥವ್ರು ಸುಮ್ಮನೆ ಕೂತಿದ್ದಲ್ಲ, ಅದು ನಿಜಕ್ಕೂ ಬೇಸರ ಅಂತ ತರಿಸ್ತಕ್ಕಂಥ ಅದಕ್ಕೊಂದು ನನ್ನ ಧಿಕ್ಕಾರ. ಇದು ಸೋಲಿನ ಪರಾಮರ್ಶೆ. ನೀವು ಲೀಡ್ರುಗಳು ಆದಂಥವ್ರು ಕೂತ್ಕೊಂಡು ಎಲ್ಲಿ ಆಯಿತು ಏನಾಯಿತು ಅಂತ ಮುಂದಿನ ದಿಕ್ಕನ್ನು ಬದಲಾಯಿಸಬೇಕೇ ಹೊರತು ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ತುಂಬಬೇಕೇ ಹೊರತು ನೀವು ಮಾಡಿದ ಕೆಲಸಗಳೇನು, ನೀವು ಮಾಡ್ತಿರೋ ಕೆಲಸಗಳೇನು ನೋಡಿ ಸ್ವಾಮಿ. ನೀವು ಹೇಳ್ತಿರಲ್ಲ ಲಗಾನ್ ಟೀಮು, ಡೆಲ್ಲಿ ಬಾಯ್ಸ್ ಅಂತ ಟೀಮ್ ಅಂತ ಹೇಳ್ತಿರಲ್ಲ, ಇವತ್ತಿನ ಈ ಪ್ರೆಸ್ ಮೀಟ್ ಆಗೋದಕ್ಕೆ ನಾವು ಕಾರಣ ಅಲ್ಲ. ಅವತ್ತು ನೀವು ಮಾಡಿದಂಥ ಆ ಉದ್ದಟತನದ ಹೇಳಿಕೆ, ನೀವು ಮಾಡಿದಂಥ ನಿನ್ನೆ ನಡೆದಂಥ ನಿಮ್ಮ ಪ್ರೆಸ್ ಮೀಟಿಗೆ ನಾವು ಪ್ರತ್ಯುತ್ತರವಾಗಿ ಇಲ್ಲಿ ನೋಡಿ, ನಮ್ಮಲ್ಲಿ ಯಾರೂ ಕೂಡ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವ್ರು ಇಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತರುಗಳು ಬಂದು ನಿಮ್ಮ ಮುಂದೆ ಕೂತಿದ್ದೀವಿ. ನೀವಿದ್ದವರು ಎಲ್ಲ ಘಟಾನುಘಟಿಗಳು, ಜಿಲ್ಲಾಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳು, ದೃಢ ಅಧ್ಯಕ್ಷರುಗಳು, MLA ಕ್ಯಾಂಡಿಡೇಟ್ಗಳು, ನಾವು ಕಾರ್ಯಕರ್ತರುಗಳು ಸೇರಿ ಇವತ್ತು ನಿಮ್ಮನ್ನು ಕರೆದಿದ್ದೀವಿ ಸ್ವಾಮಿಗಳೇ. ನೀವು ನಮ್ಮ ಸಾಹೇಬರ ಬಗ್ಗೆ ಹೇಳ್ತೀರಾ ಸ್ವಾಮಿ, ಹೌದು ನಮ್ದು ಹಂಗಿದೆ ಅಂತೇಳಿ, ಆದರೆ ಆ ಷಡ್ಯಂತ್ರ ಹೆಂಗಾಯಿತು ಅನ್ನೋದನ್ನು